ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಫೈನಲ್ ಆಗಿದೆ. ಅಂತಿಮ ಲಿಸ್ಟ್ ರೆಡಿ ಆಗಿದೆ. ಇದರಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಮಾನದಂಡಗಳ ಮೇಲೆ ಆಯ್ಕೆ ಮಾಡಲಾಗುತ್ತೆ, 20 ಸ್ಥಾನಗಳ ಪೈಕಿ ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್, ಮುನಿಸನ್ನ ಶಮನಗೊಳಿಸೋದಕ್ಕೆ ಇರುವಂತಹ ಪ್ಲಾನ್ ಏನು, ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಫಿಕ್ಸ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಯುವ ಸೈನ್ಯ ಫಿಕ್ಸ್ ಆಗಿ ಹೋಗಿದೆ. ಅಳೆದು ತೂಗಿ ಮುಂದಿನ ಭವಿಷ್ಯ ಗಮನದಲ್ಲಿಟ್ಕೊಂಡು ಸಂಪುಟ ಫೈನಲ್ ಮಾಡಲಾಗಿದೆ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಯುವ ಶಾಸಕರು ಸಿದ್ಧವಾಗಿದ್ದಾರೆ. ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಮೊದಲು 2 ಪಟ್ಟಿ ಸಿದ್ಧಪಡಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಈಗ ಅದನ್ನು ಫಿಲ್ಟರ್ ಮಾಡಿ ಲಿಸ್ಟ್ ಫೈನಲ್ ಮಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಟ ಜೋರಾಗಿಯೇ ನಡೆದಿತ್ತು. ಸಚಿವರಾಗಿ ಮಿಂಚೋಕೆ ಶಾಸಕರು ತುಂಬಾನೇ ಸರ್ಕಸ್ ಮಾಡಿದ್ರು. ಉಳಿದಿರೋ 20 ಸೀಟ್ಗಳಲ್ಲಿ ಯಾವುದಾದ್ರೂ ಒಂದು ಸೀಟ್ನ ಮೇಲೆ ಕೂರಬೇಕು, ಮಂತ್ರಿಯಾಗಿ ಮಿಂಚಬೇಕು ಅಂತ ಶಾಸಕರು ಸರ್ಕಸ್ ಮಾಡಿದ್ರು. ಕೊನೆಗೂ ಹೊಸ ಪಟ್ಟಿ ಸಿದ್ಧಗೊಂಡಿದೆ. ಹೊಸ ಪಟ್ಟಿಯಲ್ಲಿ ಜಾತಿವಾರು, ವರ್ಗವಾರು ಯುವ ಶಾಸಕರು ಮುಂದಿನ 20 ವರ್ಷ ಕಾಂಗ್ರೆಸ್ ಪರವಾಗಿ ಕೆಲಸ ಯಾರು ಮಾಡುತ್ತಾರೆ ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡು ಅಂತಿಮ ಪಟ್ಟಿ ರೆಡಿಯಾಗಿದೆ. ಸಂಪುಟ ಲಿಸ್ಟ್ ರೆಡಿ. ಯಾರು ಇನ್, ಯಾರು ಔಟ್. ಮುಂದಿನ 20 ವರ್ಷ ನಾಯಕತ್ವ ನಡೆಸೋರಿಗೆ ಮಂತ್ರಿ ಪಟ್ಟ. ಸಿಎಂ ಡಿಕೆ ಶಿವಕುಮಾರ್ ಆಡಳಿತದಲ್ಲಿ ಮಂತ್ರಿಗಳ ಆಯ್ಕೆ ತುಂಬಾನೇ ಮುಖ್ಯ. ಸಚಿವರ ಆಯ್ಕೆ ಮಾಡದಿದ್ರೆ ಆಡಳಿತವೂ ಕಷ್ಟ. ಈಗಾಗಲೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಜನರ ಸಮಸ್ಯೆಗಳ ಕಡೆ ಗಮನ ಕೊಡಬೇಕಿತ್ತು. ಆದರೆ ಮುಂದಿನ ದಿನಗಳನ್ನ ಗಮನದಲ್ಲಿಟ್ಟುಕೊಂಡಿರೋ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಬೇಗ ಸಂಪುಟ ಫೈನಲ್ ಮಾಡಿರಲಿಲ್ಲ. ಈಗ ಎಲ್ಲ ಆಂಗಲ್ನಲ್ಲಿ ಅಳೆದೂ ತೂಗಿ ಅಂತಿಮವಾಗಿ ಸಂಪುಟ ಸೈನ್ಯವನ್ನ ಕಟ್ಟಲಾಗಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯುವ ಶಾಸಕರಿಗೆ ಮನ್ನಣೆ ನೀಡಲಾಗಿದೆ. ಮುಂದಿನ 20 ವರ್ಷದ ನಾಯಕತ್ವ ನಡೆಸೋರಿಗೆ ಮಂತ್ರಿ ಪಟ್ಟ ಫಿಕ್ಸ್ ಮಾಡಲಾಗಿದೆ. ಅದರಲ್ಲೂ 1 ರಿಂದ 2 ಬಾರಿ ಗೆದ್ದಿರುವ 3 ರಿಂದ 4 ಶಾಸಕರಿಗೂ ಮಂತ್ರಿ ಸ್ಥಾನ ನೀಡಲಾಗಿದೆ. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 3 ರಿಂದ 4 ಹಿರಿಯರಿಗೂ ಸಂಪುಟದಲ್ಲಿ ಸೀಟ್ ಇಡಲಾಗಿದೆ. ಕೆಲ ಶಾಸಕರು ದೆಹಲಿಗೆ ಹೋಗಿದ್ರು. ಹೈಕಮಾಂಡ್ ಮುಂದೆ ಮಂತ್ರಿ ಸ್ಥಾನಕ್ಕಾಗಿ ಮನವಿ ಇಟ್ಟಿದ್ರು. ಮತ್ತೆ ಕೆಲವರು ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಲೇಬೇಕು ಅಂತ ಭಾರೀ ಕಸರತ್ತು ಮಾಡಿದ್ರು. ಹಾಗಾದ್ರೆ ಮಂತ್ರಿ ಸ್ಥಾನದ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ರು, ಯಾರೆಲ್ಲ ಕ್ಯಾಬಿನೆಟ್ ಸೇರಬೇಕು ಅಂತ ಕಸರತ್ತು ಮಾಡಿದ್ರು ಅಂತ ನೋಡೋದಾದ್ರೆ, ದಾವಣಗೆರೆ ಶಾಸಕ ಎಸ್ ಮಲ್ಲಿಕಾರ್ಜುನ, ಇಂಡಿ ಶಾಸಕ ಯಶವಂತ್ ಜಿ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹಾಗೂ ಆನೇಕಲ್ ಶಾಸಕ ಶಿವಣ್ಣ ಸೇರಿದ್ದಂತೆ ಘಟಾನುಘಟಿ ನಾಯಕರು ಸಚಿವ ಸ್ಥಾನ ಪಡೆದುಕೊಳ್ಳೋಕೆ ನಾನಾ ಕಸರತ್ತು ನಡೆಸಿದ್ರು. ಹಿರಿಯ ಕಿರಿಯರ ಮಿಶ್ರಣದ ಫಾರ್ಮುಲಾ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಮತ್ತು ಅಂತಿಮ ಸಭೆ ನಡೆಸಿದ್ರು. ಈ ಸಭೆಯಲ್ಲೇ ಸಂಪುಟ ವಿಸ್ತರಣೆಗೆ ಹೊಸ ಸೂತ್ರವನ್ನ ಕಂಡುಕೊಳ್ಳಲಾಗಿತ್ತು. ಆಕಾಂಕ್ಷಿಗಳ ಪ್ರದೇಶ, ಸಮುದಾಯವಾರು ಪರಿಗಣನೆ, ಆಯಾ ಶಾಸಕರ ಜವಾಬ್ದಾರಿ, ಸಾಮರ್ಥ್ಯದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ಸಂಘಟನೆ, ಪಕ್ಷನಿಷ್ಠೆ ಕೂಡ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು ಎಂಬ ಸಲಹೆ ಕೇಳಿಬಂದಿತ್ತು. ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಆಗುವ ಲಾಭದ ಚರ್ಚೆ, ಮೊದಲ ಬಾರಿ ಗೆದ್ದವರಿಗೆ ಅವಕಾಶ ನೀಡಿದ್ರೆ ಆಗುವ ಲಾಭ, ಹಿರಿಯ ಕಿರಿಯರ ಮಿಶ್ರಣದ ಸಂಪುಟ ಫಾರ್ಮುಲಾ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಭಿನ್ನಮತ ಶಮನಕ್ಕೆ ಹೇಗಿದೆ ಪ್ಲಾನ್? ಸಂಪುಟ ಪಟ್ಟಿ ರಿಲೀಸ್ ಆಗ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಸಹಜವಾಗಿಯೇ ಭಿನ್ನಮತ ಸ್ಫೋಟಗೊಳ್ಳುತ್ತೆ.
ಸಚಿವಾಕಾಂಕ್ಷಿಗಳು ಸಿಡಿದೇಳುವ ಸಾಧ್ಯತೆ ಇದೆ. ಈ ಬಗ್ಗೆ ಹೈಕಮಾಂಡ್ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ. ಮುನಿಸು ಶಮನವಾಗಬೇಕು. ಸಚಿವ ಸ್ಥಾನ ಸಿಗದೇ ಇರೋರು ಬಹಿರಂಗವಾಗಿ ಹೇಳಿಕೆ ಕೊಡದಂತೆ, ಆಕ್ರೋಶ ಹೊರಹಾಕದಂತೆ ನೀವೇ ನೋಡಿಕೊಳ್ಳಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಮುಲಾಮು ಹಚ್ಚಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ.